ಸಾಯಂಕಾಲ 4 ಗಂಟೆಗೆ ಸುಮಾರು ವಸು ಪಾಟೀಲ್ ಟ್ರಾವೆಲ್ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಕ್ಯಾಶ್ ಬಿದ್ಬಿಟ್ಟು ಹತ್ತತ್ರ 3.5 ಲಕ್ಷ ದುಡ್ಡು. ಅದು ಏನ್ 3 ಲಕ್ಷ ದುಡ್ಡು ಬಿದ್ದಲ್ಲ. ಹಿಂದ್ಗಡೆ ಆಟೋದಾಗ ಸಲ್ಮಾನು ಮತ್ತೆ ಇವ್ರ ಗೆಳತಿ ಮತ್ತೆ ಆಟೋದ ಹೊಂಟರು ಏನ್ ಬೇಕಂತ ಹೇಳಿ ತೆಗೆದು ನೋಡ್ತಾರ 3 ಲಕ್ಷ ದುಡ್ಡು ತಗೊಂಡು ಅವರೆಲ್ಲ ಚರ್ಚೆ ಮಾಡಿ ಇಲ್ಲ ಇದು ಬಹಳ ಕಷ್ಟದಿಂದ ದುಡ್ಡು ಇರ್ತದೆ ಪಾಪ ಅವ್ರಿಗೆಲ್ಲ ತ್ರಾಸ ಅಂತ ಹೇಳಿ ಸ್ಟೇಷನ್ ತನಕ ಬಂದು ಸ್ಟೇಷನ್ಗೆ ಎಲ್ಲ ಸಮಸ್ಯೆ ಬಂದು ಅದನ್ನ ವಿಡಿಯೋ ಮಾಡ್ಕೊಂಡು ತಂದು ಕೊಟ್ಟು ಹ್ಯಾಂಡ್ ಓವರ್ ಮಾಡಿದ್ರು. ಇವತ್ತು ನಾವೆಲ್ಲ CCTV ಕ್ಯಾಮ್ರಾ ಚೆಕ್ ಮಾಡಿ ಎಲ್ಲ ಮಾಡಿದಾಗ ಅವ್ರು ಕಳ್ಕೊಂಡು ಯಾರಲ್ಲ ಅವರು ಬಂದರು. ಈಗ ಅವ್ರ ಸಮಕ್ಷ ನಿಮ್ಮೆಲ್ಲ ಸಮಕ್ಷಮ ಎಲ್ಲ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡ್ತೀವಿ. ಬಟ್ ಇಂಥ ಟೈಮಲ್ಲಿ ಇಷ್ಟು ಪ್ರಾಮಾಣಿಕತೆ ಇದ್ದವ್ರು ಭಾಳ ರೇರ್ ಹೌದಾ. ಇಂಥ ಒಳ್ಳೆ ಕೆಲಸ ಮಾಡ್ಯಾರ, ಇದೆಲ್ಲರಿಗೂ ಸ್ಫೂರ್ತಿ ಆಗ್ಬೇಕಿದು. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಸ್ವಲ್ಪ ನಮ್ಮ ಡಿಪಾರ್ಟ್ಮೆಂಟ್ ಇರ್ತಂತ ಸ್ವಲ್ಪ ಆನರ್ ಮಾಡಿ ಥ್ಯಾಂಕ್ ಯು ಇದು ಕೊಡ ನೀವೇ ಕೊಡೋದು ಈ ಕಡೆ ಬನ್ನಿ. ಪ್ರಾಮಾಣಿಕವಾಗಿ ಯಾರ್ದ ಹಣವನ್ನು ಇದು ಮಿಸ್ ಆಗಿದ್ದು ಅವರಿಗೆ ಅವರು ನಡೆಸಿ ಕೊಟ್ಟಿದ್ದಕ್ಕೆ ಪ್ರಾಮಾಣಿಕವಾಗಿ ಅವರು ತಮ್ಮ ಕೆಲಸ ಮಾಡಿದ್ದಕ್ಕೆ ಅವರು ಸನ್ಮಾನ ಬಿಜಾಪುರ ಎಲ್ಲ. ನಿನ್ನೆ ಒಬ್ಬ ಹುಡುಗ ದುಡ್ಡು ಕಳ್ಕೊಂಡಿದ್ದ. ಅವ ಬ್ಯಾಗ್ ಬಾಯಿಗೆ ಆರಾಮಿರ್ಲಿಲ್ಲ, ತರಕ್ ಹೋಗಿ ದುಡ್ಡು ಕಳ್ಕೊಂಡಿದ್ದ. ಅವ ದುಡ್ಡು ಒಬ್ರು ಆಟೋ ಚಾಲಕ ಆಟೋ ಒಳಗೆ ಹೊಂಟತ್ತ, ಇಬ್ರು ಪ್ಯಾಸೆಂಜರ್ ಅಂದ್ರೆ ವಿದ್ಯಾರ್ಥಿನಿ ಸಿಕ್ಕಿತ್ತು. ಅವ್ರ ತಂದು ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಕೊಟ್ರು. ಅದನ್ನ ಇವತ್ತು ಪುನಃ ಯಾರ ದುಡ್ಡು ಹೋಗಿತ್ತು ಅವ್ರಿಗೆ ಈ ಠಾಣೆಯ ಅಧಿಕಾರಿಗಳಾಗಿರ್ತಕ್ಕಂಥ ಪ್ರದೀಪ್ ತಳಕೇರಿ ಸಾಹೇಬ್ರು ಮತ್ತೆಲ್ಲ ಸಿಬ್ಬಂದಿ ವರ್ಗದವ್ರು ಕೂಡಿ ಅವ್ರ ಹಣ ಅವ್ರಿಗೆ ಕೊಟ್ಟು ಒಂದು ಮಾನವೀಯತೆ ಮೆರೆದಾರ. ಆ ದುಡ್ಡನ್ನು ತಂದು ಠಾಣೆಗೆ ಕೊಟ್ಟಿದ್ದು ಅವರೊಂದು ಪ್ರಾಮಾಣಿಕತೆ ಮೆರೆದಾರ. ಅವ್ರಿಗೂ ದೇವರು ಒಳ್ಳೇದು ಮಾಡ್ಲಿ. ಭಗವಂತ ಅವರ ಪ್ರಾಮಾಣಿಕತೆ ಎಲ್ಲರಿಗೆ ಮಾರ್ಗದರ್ಶಿ ಆಗ್ಲಿ ಬರುವಂತ ಎಲ್ಲಾ ಯುವಕರಿಗೆ. ಯಾಕಂದ್ರೆ ಇವತ್ತಿನ ದುಡ್ಡು 10-20 ರೂಪಾಯಿ ಸಲ ಹೊಡೆದಾಡಿ ಮರ್ಡರ್ ಮಾಡಿ ಜೈಲಿಗೆ ಹೋಗುವಂತವ್ರಿಗೆ ಇದೆಲ್ಲ ಯಾಕ 3.5 ಲಕ್ಷ ದುಡ್ಡಲ್ಲ, 2 ದುಡ್ಡಲ್ಲ 3.5 ಲಕ್ಷ ರೂಪಾಯಿ ಅವ್ರ ಮಳೆ ಕೊಟ್ಟಾರ. ಅವ್ರ ಮಳೆ ಪಡ್ಕೊಂಡಿದ್ದ. ಹೆಸರು ಬಸನಗೌಡ ಪಾಟೀಲ್. ನಿನ್ನೆ ಸಂಜೆ 4 ನಮ್ಮ ಅವರಿಗೆ ದವಾಖಾನೆ ದುಡ್ಡು ಇಸ್ಕೊಂಡು ಇದ್ರ ಮೇಲೆ ಹೊಂಟಿದ್ದಾರೆ. ಹೋಗು ಮುಂದಾಗ ಗಾಡಿ ಹಂಸಿಗೆ ನನ್ ಜಿಗ್ ಬಿಚ್ಚಿದ್ದು ಗೊತ್ತಾಗಿಲ್ಲ. ಬ್ಯಾಗಿಂದು ಕ್ಯಾಶ್ ಏನದ ಅದು ಅಲ್ಲೇ ಬಿದ್ದಿತ್ತು. ನಾ ಹಂಗೆ ಹೋಗಿದ್ದೆ. ಎಷ್ಟು ಲಕ್ಷ? 3.5 ಲಕ್ಷ. ಯಾರು ಹುಡುಗಿ ಆಗಿತ್ತು? ಇದು ಗ್ಯಾಂಗ್ ಬಿಡಿ ಅಲ್ಲಿ ಬಿತ್ಕೊಂಡು ಹೋಗೋಣ. ನಾ ಒಳ್ಳೆ ಬಂದ ಅಲ್ಲಿ ಹುಡುಕ್ಯಾಡಿದ್ರೆ ಅಲ್ಲಿ ಇದ್ದಿದ್ದಿಲ್ಲ ಸರ್. ನಾನು ಮತ್ತೆ ಎಲ್ಲೆಲ್ಲಿ ಹೋಗಿ ತಗೊಂಡಿದ್ದೆ, ಎಲ್ಲೆಲ್ಲಿ ಅಡ್ಡಾಡಿದೆ ಅಲ್ಲೆಲ್ಲ ನೋಡ್ತಾ ಇದ್ವಿ ಸರ್. ಸಿಗ್ಲಿಲ್ಲ ಸರ್. ಆಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಅಂತ ಕಂಪ್ಲೇಂಟ್ ಕೊಡಕ್ ಅವಾಗ ಸಿಕ್ಕಿತ್ತಂತ. ಬೈಕ್ ಮೇಲೆ ಹೊಂಟಿದ್ರು, ಆಟೋದಾಗ ಹೊಂಟಿದ್ರು? ಬೈಕ್ ಮೇಲೆ ಹೊಂಟಿದ್ದೆ ಸರ್. ಬೈಕ್ ಮೇಲೆ ಹೊಂಟಿದ್ರಿ, ರೋಡಿನ ಮೇಲೆ ಬಿದ್ದಿತ್ತು? ರೋಡ್ ಮೇಲೆ ಬಿದ್ದಿದ್ವಿ ಸರ್. ಅವ್ರು ಕಲೆಕ್ಟ್ ಮಾಡ್ಕೊಂಡು ಸಲ್ಮಾನ್ ಮೇಡಮ್ ಮತ್ತೆ ಆಟೋ ಡ್ರೈವರ್ ಅವರು ತಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಕಂಪ್ಲೇಂಟ್ ಯಾವಾಗ ಮಾಡಿದ್ರಿ? ನಿನ್ನೆ ನೈಟ್ ಬಂದಿದ್ದೆ ಸರ್. ನಾ ಕಂಪ್ಲೇಂಟ್ ಮಾಡೋಕೆ ಅವಾಗ ಸಿಕ್ಕಿದ್ದ ಅಂದ್ರ ಸರ್. ಲೇಟ್ ಎದಕ್ ಮಾಡಿದ್ರಿ ಅಂತ? ಇಲ್ಲ ಸರ್, ನಾನು ಹುಡುಕಾಡ ಸರ್. ತಮ್ಮ ಹೆಸರು? बसनगौड़ पाटिल। कल एक इवेंट हुआ था। आज टाइम पे इवनिंग में मेरे साथ पैसे मिले थे, जिसके ऑटो में मैं आ रही थी। ड्राइवर अंकल, मैं और मेरे साथ और एक लड़की थी ज्योति बोल के, हम तीनों सभी पैसे लाके स्टेशन को दिए थे। तो उन्होंने बोले हम लोग ढूंढते सब जिसके पैसे हम तक पहुंचाते करके बोले थे। तो आज उनके पैसे उनको मिले तो बहुत खुशी मिलेगी। तो कितने थे पैसे? 3.5 लाख रुपए थे। किधर पड़े थे? अब वो मुंडेवाड़ी हॉस्पिटल तो उसके वहाँ पे रास्ते पे पड़े थे, रोड के ऊपर। स्टेशन पे जमा करे थे? हाँ, स्टेशन पे जमा किए थे। कल इवनिंग में ही आके जमा किए थे हम लोग। वो खुश हो के आपको इतना सम्मान किया, आपको कैसे लगा? हाँ, बहुत खुशी होने लगी। फर्स्ट एक्सपीरियंस है, बहुत खुशी होने लगी। तो यही एक ये मैसेज है सबके लिए। तो जिसका भी आपको जो भी मिले वो आगे हैंड ओवर करे और वो चीज उनके तक पहुंचे तो अच्छा लगता। इससे आप क्या सीख देना चाहते लोगों को जो कभी कभार मिलने पर खुद पर रखते हैं? वो आगे सबमिट करे। जो लोग समझते हैं कि मैं कुछ नहीं कर सकती, लेकिन ऐसा नहीं है। आप सब बहुत कुछ कर सकते हैं। आप जिसको भी जो चीज मिलती है आगे स्टेशन पे सबमिट किए, उनको देते हैं रिटर्न। आपका नाम? मेरा नाम सलमा बानो निसारमा गलवाई। इधर से पैसेंजर लेके आ रहा था मैं मुंडेवाड़ी से दरगाह को। वैसे आगे के बाद
बीजेपी ऑफिस पास वहाँ पैसे पड़े थे कैरी बैग के अंदर, कैरी बैग में थोड़े बाहर पड़े थोड़े अंदर थे। बाद में क्या करे वो लेके पूरे बैग में भाए, बैग में भाग सीधा बाद में पोलिटिशियन में लगा जमा कर। वो यहाँ आए के बाद मालूम हुआ 3.5 लाख रुपए। तो आप क्या 3 लाख रुपए हाँ पोलिटिशियन में लगा जमा। मैं और हमारे 2 पैसेंजर हाँ पोलिटिशियन का आप यहाँ पे जमा कर। हाँ खुश है बंदनवास। ಸಣ್ಣ ಕಾಣಿಕೆ ಪ್ರೋತ್ಸಾಹ ಬಿಜಾಪುರ ಜಿಲ್ಲಾದ ಪೊಲೀಸರು ಅತ್ಯಂತ ವಿಶ್ವಾಸಾರ್ಹ ಅದಾರಲ್ಲ ಇದೇ ಒಂದು ಉದಾಹರಣೆ ನೋಡಿ. ನಿಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಅವ್ರು ತಂದು ನಿಮ್ಮ ಮುಟ್ಟಿಸಿದ್ರು, ನೀವು ಅಷ್ಟೇ ಪ್ರಾಮಾಣಿಕವಾಗಿ ಅವ್ರಿಗೆ ಮುಟ್ಟಿಸಿ ಮತ್ತೆ ಸನ್ಮಾನ ಮಾಡಿದ್ರಿ. ಸಾರ್ವಜನಿಕರು ಅಷ್ಟೇ ವಿಶ್ವಾಸ